ಹಾಯ್ ಫ್ರೆಂಡ್ಸ್, ಸಿಂಪಲ್ ಅಡುಗೆ ಸೂಪರ್ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ನಾಟಿ ಕೋಳಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬರುತ್ತೆ ಇದು, ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾನು ಹೇಗೆ ಮಾಡಿದೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಾನು ಅರ್ಧ kg ನಾಟಿ ಕೋಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಕುಕ್ಕರ್ನ ತೊಗೊತಾ ಇದ್ದೀನಿ. ಅದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಜೊತೆ ನಾನೀಗ ಸ್ವಲ್ಪ ತುಪ್ಪನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಎಣ್ಣೆ ಕಾದಿದೆ. ಎಣ್ಣೆಗೆ ನಾನು ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಈಗ ನಾನು ಸ್ವಲ್ಪ ಒಂದು ಬೌಲು ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಬೇಕು ಫ್ರೆಂಡ್ಸ್. ಈಗ ಆಗಿದೆ. ಇದಕ್ಕೆ ನಾನು 2ರಿಂದ 3 ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು, ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅವೆಲ್ಲನೂ. ಈಗ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಶುಂಠಿ ಬೆಳ್ಳುಳ್ಳಿ ಇದ್ದರೆ ಅದನ್ನು ಜಜ್ಜಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ನಾವು ಚೆನ್ನಾಗಿ ಹುರ್ಕೊಬೇಕು, ಚೆನ್ನಾಗಿ ಫ್ರೈ ಆಗಬೇಕೆಲ್ಲದು. ಈಗ ಆಗಿದೆ. ಈಗ ನಾನು ಅದರಲ್ಲಿ ಒಂದು ಚಿಕ್ಕ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಬೇಕು ಫ್ರೆಂಡ್ಸ್. ಟೊಮೊಟೊ ಚೆನ್ನಾಗಿ ಕರಗಿ ಬೇಯಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಬೇಯೋ ಥರ ಮಿಕ್ಸ್ ಮಾಡಬೇಕು. ಇದು ಈಗ ಆಗಿದೆ, ಆಲ್ಮೋಸ್ಟ್ ಆಗಿದೆ ಫ್ರೆಂಡ್ಸ್. ಈಗ ನಾನು ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪ್ಯಾಕೆಟಲ್ಲಿ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಬಿರಿಯಾನಿ ಮಸಾಲ ಮತ್ತು ಚಿಕನ್ ಮಸಾಲ ಎಲ್ಲದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಜೀರಿಗೆ ಪುಡಿ ಇದ್ದರೆ ಅದು ಕೂಡ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಮಸಾಲೆ ಪ್ಯಾಕೆಟ್ನ ಓಪನ್ ಮಾಡಿ ಈ ಥರ ಎಲ್ಲದರಲ್ಲೂ ಒಂದು ಪ್ಲೇಟಲ್ಲಿ ಎಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಮತ್ತು ಒಂದೊಂದೇ ಪ್ಯಾಕೆಟು ಓಪನ್ ಮಾಡಿ ಹಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲದನ್ನು ಒಂದೇ ಪ್ಲೇಟಿಗೆ ಹಾಕಿದ್ದೆ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಒಂದು ಕಪ್ಪಲ್ಲಿ ಎರಡು ಅಥವಾ 3 ಟೇಬಲ್ ಸ್ಪೂನ್ ಮೊಸರು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ನಿಮಗೆ ಮೊಸರು ಇಷ್ಟ ಆಗೋದಾದರೆ ಇನ್ನೊಂದು ಟೇಬಲ್ ಸ್ಪೂನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಈಗ ನಾನು ಚಿಕನ್ನ ಸೇರಿಸ್ತಾ ಇದ್ದೀನಿ. ಚಿಕನ್ನ ಈಗ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ಲ ಫ್ರೆಂಡ್ಸ್. ಇದು ತುಂಬ ಹೊತ್ತು ಬೇಯಿಸ್ಬೇಕಾಗತ್ತೆ ಇದನ್ನು ನಾವು. ಈಗ ಎಲ್ಲದಕ್ಕೂ ಚೆನ್ನಾಗಿ ಮಸಾಲ ಹತ್ತಿದೆ. ಈಗ ಅದೇ ನೀರು ಬಿಟ್ಕೊಂಡಿದೆ ಫ್ರೆಂಡ್ಸ್. ನಾನೇನು ನೀರು ಹಾಕಲಿಲ್ಲ, ಮುಚ್ಚಿದ್ನ ಅದೇ ನೀರು ಬಿಟ್ಕೊಂಡಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನನ ನಾನು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದೀಗ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟೇಸ್ಟು. ಈಗ ನಾನೀಗ ಈ ಲೋಟದಲ್ಲಿ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೆ ಫ್ರೆಂಡ್ಸ್.
ಇದಕ್ಕೆ 3 ಲೋಟ ನೀರನ್ನ ಹಾಕಬೇಕು ನಾವು ಲೆಕ್ಕದಲ್ಲಿ. ನಾನು 3.5 ಲೋಟ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇದು ಚಿಕನ್ ನಾಟಿ ಕೋಳಿ ಅಲ್ವಾ, ಇದನ್ನು ನಾನು ಫಸ್ಟೇ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನೀರು ಹಾಕಿ ನಾನು ಕೂಗಿಸ್ಕೊತಾ ಇದ್ದೀನಿ. ಈಗ ನಾನು ಆ 3.5 ಲೋಟನೂ ನೀರು ಸೇರಿಸಿದ್ದೀನಿ. ಈಗ ಸೇರಿಸಿ ಕುಕ್ಕರ್ ವಿಷಲ್ ಮುಚ್ಚಿ ಇದನ್ನು ನಾನು 2 ವಿಷಲ್ ಬರೆಸ್ತೀನಿ ನಾನೀಗ. ಆಮೇಲೆ ಅಕ್ಕಿ ಹಾಕೋದ್ರಿಂದ ಆವಾಗ ನೀರಿನ ಅಳತೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ ಲೋಟ ನೀರು ಜಾಸ್ತಿ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಉಪ್ಪು ಖಾರನ ನಾವು ಈಗಲೇ ಚೆಕ್ ಮಾಡ್ಕೊಬೋದು. ಈಗ ಆಗಿದೆ. ಈಗ ನಾನು ಇದನ್ನು ಮುಚ್ತಾ ಇದ್ದೀನಿ. ಮುಚ್ಚಿ ಬೇಯಿಸ್ತೀನಿ. ನನಗೆ ಒಂದು 3 ವಿಷಲ್ ಆದರೂ ಸಾಕು. ನಿಮ್ಮ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಇದನ್ನು 2 ವಿಷಲ್ನ ಬರೆಸ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಆಗಿದೆ ನೋಡಿ ಹೇಗಾಗಿದೆ ಅಂತೇಳಿ. ನಾನು ಚಿಕನ್ ತೋರಿಸ್ತಾ ಇದ್ದೀನಿ. ಚಿಕನ್ ಈಗ ಆಲ್ಮೋಸ್ಟು 3/4 ಭಾಗ ಆದಷ್ಟು ಬೆಂದಿದೆ ಫ್ರೆಂಡ್ಸ್. ಇದು ನಾಟಿ ಕೋಳಿ ಆಗಿರೋದ್ರಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಈಗ ಕುದ್ದಿದೆ. ಈಗ ಇದಕ್ಕೆ ನಾನೀಗ ಮತ್ತೆ ಉರಿ ಇಟ್ಟು ಮತ್ತೆ ಇದಕ್ಕೆ ನೀರೇನು ಆ್ಯಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಅದೇ ನೀರಿಗೇ ನಾನೀಗ ಅಕ್ಕಿ ಸಾಕ್ತಾಯಿದ್ದೀನಿ. ಈಗ ಅಕ್ಕಿ ಹಾಕಿದ್ಮೇಲೆ ಇದು ಒಂದು ಕುದಿ ಬರಬೇಕು ಫ್ರೆಂಡ್ಸ್. ಮಾಮೂಲಿ ಬಿರಿಯಾನಿ ಮಾಡೋ ಥರನೇ ಒಂದು ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀವಲ್ಲ ಅದೇ ರೀತಿ. ಬಟ್ ಏನಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ಮುಂಚೆನೇ ಒಂದು 2 ವಿಷಲ್ ಓಡಿಸ್ಕೊಬೇಕು ನಾವು. ಇದೆಲ್ಲ ತುಂಬಾ ಟೇಸ್ಟ್ ಇರುತ್ತೆ ನಾಟಿ ಕೋಳಿ ಮಾತ್ರ. ಈಗ ಕುದೀತಿದೆ ಫ್ರೆಂಡ್ಸ್ ಅಕ್ಕಿ. ನಾನೀಗ ಲಿಡ್ನ ಮುಚ್ಚಿದ್ದೀನಿ. ಈಗ ಆಗಿದೆ ಫ್ರೆಂಡ್ಸ್. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದಂತೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್. ಟೇಸ್ಟ್ ಮಾತ್ರ ಮಕ್ಕಳಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ನಾಟಿ ಕೋಳಿ ಬಿರಿಯಾನಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಎಲ್ಲರೂ ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ವೀಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.